ಹೌ ಟು ಡೂ ಸಿಗ್ನಲ್ ಪೀಕಿಂಗ್. ಮಿನಿ ಡಿಶ್ ಅನ್ನು ಸೆಟ್ ಮಾಡಿದ ನಂತರ ಮೂರನೇ ಹಂತದ ಇನ್ಸ್ಟಾಲೇಷನ್ ಪ್ರಕ್ರಿಯೆಯಲ್ಲಿ ನಾವು ಸಿಗ್ನಲ್ ಪೀಕಿಂಗ್ ಪ್ರಥಮವಾಗಿ ಮಾಡಬೇಕು. ರೇಡಿಯೋದಲ್ಲಿ ಸಿಗ್ನಲ್ ಸಮಸ್ಯೆ ಇದ್ದಾಗ ನಾವು ಆಂಟಿನಾವನ್ನು ಅಡ್ಜಸ್ಟ್ ಮಾಡುತ್ತೇವೆ ಮತ್ತು ಇದರಿಂದ ರೇಡಿಯೋವನ್ನು ನಾವು ಸರಿಯಾಗಿ ಕೇಳಬಹುದು. ಅದೇ ರೀತಿ ಮಿನಿ ಡಿಶ್ ಅನ್ನು ಅಳವಡಿಸಿದ ನಂತರ ಪರಿಪೂರ್ಣ ಆಡಿಯೋ ಮತ್ತು ವಿಡಿಯೋಗಾಗಿ ಸಿಗ್ನಲ್ ಪೀಕಿಂಗ್ನ ಅಗತ್ಯವಿದೆ. ಸಿಗ್ನಲ್ ಪೀಕಿಂಗ್ ಮಾಡಲು ನಮಗೆ ಸ್ಯಾಟಲೈಟ್ ಟ್ರ್ಯಾಕಿಂಗ್ ಮೀಟರ್ನ ಅಗತ್ಯ ಇದೆ. ಪ್ರತಿಯೊಂದು ಡಿಟಿಎಚ್ ಆಪರೇಟರ್ ಬೇರೆ ಬೇರೆ ರೀತಿಯ ಸ್ಯಾಟಲೈಟ್ ಟ್ರ್ಯಾಕಿಂಗ್ ಮೀಟರ್ ಅನ್ನು ಬಳಸುತ್ತಾರೆ. ಉದಾಹರಣೆಗೆ ಟಾಟಾ ಪ್ಲೇ SAT ಹೀರೋ ಮೀಟರ್ ಅನ್ನು ಬಳಸುತ್ತದೆ. ಇದರ ನಂತರ ಮಿನಿ ಡಿಶ್ ಅನ್ನು ಮೂಲ ಅಜಿಮುತ್ ಲುಕ್ ಆಂಗಲ್ ನಿಂದ ಸ್ವಲ್ಪ ಬಲಕ್ಕೆ ಸರಿಸಿ. ಸಿಗ್ನಲ್ ಪೀಕಿಂಗಿಗಾಗಿ ಮೊದಲು ಬ್ಯಾರೆಲ್ ಕನೆಕ್ಟರ್ ಅನ್ನು SAT ಹೀರೋ ಮೀಟರ್ನ ಸಹಾಯದಿಂದ LNBF ಇನ್ ಮತ್ತು ರಿಸೀವರ್ ಇನ್ ನ ಬದಿಗೆ ಕನೆಕ್ಟ್ ಮಾಡಿ. ಈಗ ಸರ್ವಿಸ್ ಕೇಬಲ್ ಅನ್ನು ತೆಗೆದುಕೊಂಡು ಅದರ ಒಂದು ತುದಿಯನ್ನು LNBF ಇನ್ಗೆ ಕನೆಕ್ಟ್ ಮಾಡಿ ಮತ್ತು ಇನ್ನೊಂದು ತುದಿಯನ್ನು ಸ್ಯಾಟ್ ಹೀರೋ ಮೀಟರ್ನ LNBF ಇನ್ಗೆ ಕನೆಕ್ಟ್ ಮಾಡಿ. ಇದರ ನಂತರ ಸೆಟ್ ಟಾಪ್ ಬಾಕ್ಸ್ನಿಂದ ಬರುವ ಕೇಬಲ್ ಅನ್ನು ಸ್ಯಾಟ್ ಹೀರೋ ಮೀಟರ್ನ ರಿಸೀವರ್ ಇನ್ಗೆ ಕನೆಕ್ಟ್ ಮಾಡಿ. ಈಗ ಸೆಟ್ ಟಾಪ್ ಬಾಕ್ಸ್ನ ಸ್ವಿಚ್ ಆನ್ ಮಾಡಿ. ಈಗ ನೀವು ಕೆಂಪು LED ಆನ್ ಆಗಿರುವುದನ್ನು ಕಾಣಬಹುದು ಮತ್ತು ಸ್ಯಾಟ್ ಹೀರೋ ಮೀಟರ್ ಸಹ STB ಸ್ವಿಚ್ ಆನ್ ಆದ ಕೂಡಲೇ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ. ನೀವು ಸ್ಯಾಟಲೈಟ್ ಹೆಸರನ್ನು ಸ್ಕ್ರೀನ್ನ ಮೇಲೆ ಸ್ಯಾಟ್ ಹೀರೋ ಮೀಟರ್ ಸ್ವಿಚ್ ಆನ್ ಆದ ಕೂಡಲೇ ನೋಡಬಹುದು. ಎಡ ಮತ್ತು ಬಲ ನ್ಯಾವಿಗೇಷನ್ ಕೀ ಸಹಾಯದಿಂದ ನಾವು ಸ್ಯಾಟಲೈಟ್ ಅನ್ನು ಬದಲಾಯಿಸಬಹುದು. ಸ್ಯಾಟಲೈಟ್ ಅನ್ನು ಆಯ್ಕೆ ಮಾಡಿದ ನಂತರ ಸಿಲೆಕ್ಟ್ ಕೀಯನ್ನು ಒತ್ತಿ. ಸಿಲೆಕ್ಟ್ ಕೀಯನ್ನು ಒತ್ತಿದ ನಂತರ ಮುಂದಿನ ಸ್ಕ್ರೀನ್ ಬರುವುದು. ಅದರಲ್ಲಿ ನಾವು L ಎಂದರೆ ಲೋಕಲ್ ಆಕ್ಸಿಲೇಟರ್ನ ಮೌಲ್ಯವನ್ನು ಪರಿಶೀಲಿಸಬಹುದು. ಸಿಲೆಕ್ಟ್ ಕೀಯನ್ನು ಒತ್ತಿದ ನಂತರ ನಾವು ಟ್ರಾನ್ಸ್ಪಾಂಡರ್ ಸ್ಕ್ರೀನ್ಗೆ ಸಾಗುತ್ತೇವೆ. ಈ ಸ್ಕ್ರೀನ್ನಲ್ಲಿ ನಾವು T ಎಂದರೆ ಟ್ರಾನ್ಸ್ಪಾಂಡರ್ ಆವರ್ತನ, V ಎಂದರೆ ಪೋಲಾರೈಸೇಷನ್, ಇದು ವರ್ಟಿಕಲ್ ಆಗಿರುತ್ತದೆ, ಮತ್ತು ಸಿಂಬಲ್ ರೇಟ್ ಅನ್ನು ಕಾಣಬಹುದು. ನೇವಿಗೇಷನ್ ಕೀಯ ಸಹಾಯದಿಂದ ನಾವು ಟ್ರಾನ್ಸ್ಪಾಂಡರ್ ಅನ್ನು ಬದಲಾಯಿಸಬಹುದು ಮತ್ತು ಸರಿಯಾದ ಟ್ರಾನ್ಸ್ಪಾಂಡರ್ ಅನ್ನು ಆಯ್ಕೆ ಮಾಡಿದ ನಂತರ ಸಿಗ್ನಲ್ ಸ್ಟ್ರೆಂತ್ ಸ್ಕ್ರೀನ್ಗೆ ತಲುಪಲು ಸಿಲೆಕ್ಟ್ ಕೀಯನ್ನು ಒತ್ತಿ. ಈ ಸ್ಕ್ರೀನ್ನಲ್ಲಿ ನಾವು ವಿವಿಧ ಮೌಲ್ಯಗಳಾದ P ಅಂದರೆ ಪವರ್, CN ಅಂದರೆ MER ಮತ್ತು Q ಅಂದರೆ ಕ್ವಾಲಿಟಿಯ ಮೌಲ್ಯಗಳನ್ನು ನೋಡಬಹುದು. ಈ ಸ್ಕ್ರೀನ್ನಲ್ಲಿ ನಾವು ಸಿಗ್ನಲ್ ಪೀಕಿಂಗ್ ಮಾಡುತ್ತೇವೆ. ಮೊದಲಿಗೆ ನಾವು ಅಜಿಮುತ್ ಆಂಗಲ್ ಅನ್ನು ನಿಧಾನವಾಗಿ ತಿರುಗಿಸಬೇಕು ಮತ್ತು ಗರಿಷ್ಠ ಸಿಗ್ನಲ್ ಸ್ವೀಕರಿಸುವಲ್ಲಿ ತಿರುಗಿಸುವುದನ್ನು ನಿಲ್ಲಿಸಬೇಕು. ಅಜಿಮುತ್ ನಟ್ಸ್ ಅನ್ನು ಆ ಆಂಗಲ್ನಲ್ಲಿ ಬಿಗಿಗೊಳಿಸಬೇಕು. ಇದರ ನಂತರ ಪೀಕಿಂಗ್ ಅನ್ನು ಎಲಿವೇಶನ್ ಆಂಗಲ್ನಲ್ಲಿ ಮಾಡಬೇಕು. ಇದಕ್ಕಾಗಿ ಎಲಿವೇಶನ್ ನಟ್ಸ್ ಅನ್ನು ಸಡಿಲಗೊಳಿಸಬೇಕು ಮತ್ತು ಡಿಶ್ ಅನ್ನು ಈ ರೀತಿ ಹಿಡಿದುಕೊಂಡು ಎಲಿವೇಶನ್ ಆಂಗಲ್ ಅನ್ನು ನಿಧಾನವಾಗಿ ಬದಲಾಯಿಸಿ. ಈ ರೀತಿ ಮಾಡುತ್ತಿರುವಾಗ SAT ಹೀರೋ ಮೀಟರ್ ಅನ್ನು ಪರಿಶೀಲಿಸುತ್ತಲೇ ಇರಿ ಮತ್ತು ಗರಿಷ್ಠ ಸಿಗ್ನಲ್ ಸ್ವೀಕರಿಸುವಲ್ಲಿ ಎಲಿವೇಶನ್ ನಟ್ಸ್ ಅನ್ನು ಬಿಗಿಗೊಳಿಸಿ. ಅಜಿಮುತ್ ಮತ್ತು ಎಲಿವೇಶನ್ ಆಂಗಲ್ನಲ್ಲಿ ಸಿಗ್ನಲ್ ಪೀಕಿಂಗ್ ಮಾಡಿದ ನಂತರ LNBF ಕ್ಯಾಂಪ್ ಸ್ಕ್ರೂಗಳನ್ನು ಸ್ವಲ್ಪ ಸಡಿಲಗೊಳಿಸಿ. ಈಗ LNBF ಅನ್ನು ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ರೀತಿಯಲ್ಲಿ SAT ಹೀರೋ ಮೀಟರ್ನಲ್ಲಿ ಎಲ್ಲೆಲ್ಲಿ ಗರಿಷ್ಠ ಸಿಗ್ನಲ್ ಸಿಗುವುದೋ ಅಲ್ಲಿಯವರೆಗೆ ತಿರುಗಿಸಿ. LNB ಸ್ಕ್ರೂವನ್ನು ಎಲ್ಲಿ ಗರಿಷ್ಠ ಸಿಗ್ನಲ್ ಬಲ ಇದೆಯೋ ಅಲ್ಲಿ ಬಿಗಿಗೊಳಿಸಿ. ಈಗ ಸಿಗ್ನಲ್ ಪೀಕಿಂಗ್ ಪೂರ್ಣಗೊಂಡಿದೆ. ನಂತರ ಸ್ಯಾಟ್ ಹೀರೋ ಮೀಟರ್ ಅನ್ನು ಬೇರ್ಪಡಿಸಲು ರಿಸೀವರ್ ಇನ್ನ ಸರ್ವಿಸ್ ಕೇಬಲ್ ಮತ್ತು